ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಒಂದು ನೀತಿ ಕಥೆಯಾಗಿದ್ದು ಒಂದು ಸುಂದರ ಕಥೆಯಾಗಿದೆ. ಕಥೆನ ಕೊನೆವರೆಗೂ ನೋಡಿ, ತುಂಬ ಚೆನ್ನಾಗಿದೆ. ಕಥೆ ಹೆಸರು ಬಂದ್ಬಿಟ್ಟು ಎಳೆನೀರನ್ನು ಕದ್ದವರು ಅಂತ. ಅದು ರಾಮಾಪುರ ಎಂಬ ಹಳ್ಳಿ. ಆ ಹಳ್ಳಿಯಲ್ಲಿ ವ್ಯವಸಾಯ ಮಾಡುವವರೇ ಹೆಚ್ಚು ಜನ. ಇಂತಹ ಊರಲ್ಲಿ ರಂಗಪ್ಪ ಮತ್ತು ತಿಮ್ಮನ ಎಂಬ ಇಬ್ಬರು ರೈತರಿರ್ತಾರೆ. ಅಕ್ಕಪಕ್ಕದಲ್ಲಿಯೇ ಇರುವ ಜಮೀನು ಇದ್ದುದರಿಂದ ಆತ್ಮೀಯ ಗೆಳೆಯರಂತೆ ಇದ್ದರು. ರಂಗಪ್ಪನದು ಕೊಳವೆ ಬಾವಿ ಇತ್ತು. ನೀರಿನ ವ್ಯವಸ್ಥೆ ಇದ್ದುದರಿಂದ ಹೊಲದಲ್ಲಿ ತೆಂಗಿನ ಮರಗಳನ್ನು ಬೆಳೆಸಿದ್ದ. ತಿಮ್ಮನಿಗೆ ನೀರಿನ ಕೊರತೆಯಿಂದ ರಾಗಿ, ಜೋಳ, ನವಣೆಯಂತಹ ಬೆಳೆಗಳನ್ನು ಮಾತ್ರ ಬೆಳೆಯುತ್ತಿದ್ದನು. ತಿಮ್ಮಣ್ಣ ಒಂದು ದಿನ ಜಮೀನಿನಲ್ಲಿ ಕೆಲಸ ಮಾಡುತ್ತಿರುವಾಗ ಬಾಯಾರಿಕೆಯಾಯಿತು. ಊರ ಜಮೀನಿನಿಂದ ದೂರವಿದ್ದುದರಿಂದ ಹೋಗಿ ಬರುವಷ್ಟರಲ್ಲಿ ಸಂಜೆಯಾಗುತ್ತದೆ ಎಂದು ಯೋಚಿಸುತ್ತಾ ನಿಂತ. ಜಮೀನಿನ ಸುತ್ತಲೂ ಎಲ್ಲೂ ನೀರು ಸಿಗಲಿಲ್ಲ. ಇದನ್ನು ಅರಿತ ತಿಮ್ಮಣ್ಣ ಪಕ್ಕದಲ್ಲಿಯೇ ರಂಗಪ್ಪನ ತೆಂಗಿನ ತೋಟಕ್ಕೆ ಹೋದ. ತೆಂಗಿನ ಮರ ಏರಿ 4-5 ಎಳೆನೀರನ್ನು ಕಿತ್ತು ಕುಡಿಯಲು ಪ್ರಾರಂಭಿಸಿದ. ಜಮೀನಿನ ಕಡೆಗೆ ಬಂದಿರುತ್ತಿದ್ದ ರಂಗಪ್ಪ ದೂರದಲ್ಲಿಯೇ ತಿಮ್ಮಣ್ಣ ಎಳೆನೀರನ್ನು ಕುಡಿಯುವುದನ್ನು ನೋಡಿದ ತಕ್ಷಣ ಜೋರಾಗಿ ಹೆಜ್ಜೆ ಹಾಕುತ್ತಾ ತಿಮ್ಮಣ್ಣನ ಹತ್ತಿರ ಬಂದು ಗಲಾಟೆ ಮಾಡಲು ಶುರು ಮಾಡ್ತಾನೆ. ತಿಮ್ಮಣ್ಣ ಏನೇ ಹೇಳಿದರೂ ಕೇಳಲಿಲ್ಲ. ಅವನ ಮೇಲೆ ಕಳ್ಳತನದ ಅಪವಾದನೆ ಮಾಡುತ್ತಾ ಊರಿನ ಕಡೆಗೆ ನಡೆದ. ಊರಿನ ಹಿರಿಯರೆಲ್ಲರಿಗೂ ತಿಮ್ಮಣ್ಣ ನನ್ನ ಹೊಲದಲ್ಲಿ ಕಳ್ಳತನ ಮಾಡಿದ್ದಾನೆ ಎಂದು ದೂರು ಹೇಳಿದ. ಮರುದಿನ ಊರಿನ ಜನರು ಹಿರಿಯರೆಲ್ಲ ಸೇರಿ ಪಂಚಾಯಿತಿ ಕರೀತಾರೆ. ಎಳೆನೀರನ್ನು ಕಿತ್ತಿರುವುದಾಗಿ ತಿಮ್ಮಣ್ಣ ಒಪ್ಪಿಕೊಂಡನು. ಪಂಚಾಯಿತಿಯಲ್ಲಿ ಭಾಗವಹಿಸಿದ್ದ ಜನರೆಲ್ಲ ರಂಗಪ್ಪನ ಜಮೀನಿನಲ್ಲಿ ಯಾರೂ ಇಲ್ಲದಿದ್ದಾಗ ಏಕೆ ಕೀಳಬೇಕು ಎಳೆನೀರನ್ನು ಎಂದು ಗುಸುಗುಸು ಶಬ್ದ ಮಾಡುತ್ತಿದ್ದರು. ಪಂಚಾಯಿತಿಯ ಹಿರಿಯರು ಸಹ ತಿಮ್ಮಣ್ಣನನ್ನೇ ತಪ್ಪು ಎಂದು ತೀರ್ಮಾನ ಮಾಡಿ 5,000 ರೂಪಾಯಿ ದಂಡ ತಿಮ್ಮಣ್ಣನಿಗೆ ವಿಧಿಸ್ತಾರೆ. ಈ ಘಟನೆ ಮುಗಿದ 5-6 ವಾರಗಳ ಕಳೆದವು. ಅದೊಂದು ದಿನ ರಂಗಪ್ಪ ಜಮೀನಿನ ಕಡೆಗೆ ಬಂದನು. ತೆಂಗಿನ ಮರದಲ್ಲಿ ಕೋತಿಗಳು ಇರುವುದನ್ನು ಕಂಡನು. ಅದಾಗಲೇ 7-8 ಕೋತಿಗಳು ಎಳೆನೀರನ್ನು ಕುಡಿದು ನೆಲದ ಮೇಲೆ ಹಾಕಿರುವುದು ಕಂಡಿತು. ಪ್ರತಿ ಮರದ ಕೆಳಗೆ ಖಾಲಿಯಾದ ಬಿದ್ದಿದ್ದ ಎಳೆನೀರಿನ ಬುರುಡೆಯನ್ನು ನೋಡಿದನು. ಅವುಗಳನ್ನು ನೋಡಿದವನೇ ದಿಗ್ಭ್ರಮೆಗೊಂಡು ನೆಲದ ಮೇಲೆ ಕುಳಿತನು. ಹಾಗೆ ಯೋಚಿಸುತ್ತಾ ಕುಳಿತಿದ್ದಾಗ ತಿಮ್ಮಣ್ಣ ನೆನಪಿಗೆ ಬಂತ. ನನ್ನ ಮನಸ್ಸಿನಲ್ಲಿಯೇ ರಂಗಪ್ಪ ತಿಮ್ಮಣ್ಣ 4-5 ಎಳೆನೀರನ್ನು ಕಿತ್ತು ಕೊಂಡಿದ್ದಕ್ಕೆ ನಾನು ಕಳ್ಳತನದ ಅಪವಾದನೆ ಮಾಡಿ 5,000 ರೂಪಾಯಿ ದಂಡ ಪಡೆದೆ. ಆದರೆ ಈಗ ಕೋತಿ ಎಳೆನೀರನ್ನು ಕುಡಿದು ನಾಶ ಮಾಡಿವೆ. ಅವುಗಳನ್ನು ಏನು ಮಾಡಲಾಗದು ಎಂದು ಯೋಚಿಸುತ್ತಾ ತಿಮ್ಮಣ್ಣನ ಮನೆಗೆ ಕಡೆಗೆ ಹೊರಟನು. ತಿಮ್ಮಣ್ಣ ನೀಡಿದ 5,000 ರೂಪಾಯಿ ಹಣವನ್ನು ಹಿಂತಿರುಗಿಸಿ ಕೊಟ್ಟು ಕ್ಷಮೆ ಕೇಳಿದ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ಈ ಒಂದು ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.